ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ಇದು ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಜ್ ಕಾರ್ಯಕ್ರಮ ಅಂತ ಹೇಳ್ತಾ, ಸ್ನೇಹಿತರೆ ನಾನು ನಿಮ್ಮ ಜೊತೆ ನಿಮ್ಮ ನೆಚ್ಚಿನ ಗೆಳತಿ ಆದಂಥ ಮಂಜುಳಾ ಅಂತ ಹೇಳ್ತಾ, ಕೇಳುಗರೆ ಇವತ್ತಿನ ಕಾರ್ಯಕ್ರಮವಾದಂತಹ ರೀಡ್ ಅಲೋಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಕೋರ್ತಾ, ಕೇಳುಗರೆ ನಿಮಗೋಸ್ಕರ ನಾನು ಇವತ್ತೊಂದು ವಿಶೇಷವಾದ ಕಥೆಯನ್ನ ಹೊತ್ತು ತಂದಿದ್ದೀನಿ. ಆ ಕಥೆ ಯಾವುದಪ್ಪ ಅಂದ್ರೆ ತರಲೆಯ ಜೊತೆ ತರಲೆ. ಈ ಒಂದು ಕಥೆಯನ್ನ ಕೇಳಿಬರೋಣ. ಈ ಒಂದು ಕಥೆಯನ್ನ ಪ್ರಥಮ್ ಬುಕ್ಸ್ ನಿಂದ ಆಯ್ಕೆ ಮಾಡಲಾಗಿದೆ. ಸ್ನೇಹಿತರೆ, ಈ ಒಂದು ಕಥೆಯನ್ನ ಈಗ ಶುರು ಮಾಡೋಣ. ಮೊದಲಿಗೆ ತರಲೆಯ ಜೊತೆ ತರಲೆ ಈ ಕಥೆಯ ಸಾರಾಂಶವನ್ನ ತಿಳಿಯೋಣ. ನಾಯಿಯನ್ನು ನೀವೇನಾದರೂ ಕಂಡಿರುವಿರಾ? ಅದರ ಹೆಸರು ತರಲೆ. ಅದಕ್ಕಿರುವುದು ಒಂದೇ ಕಿವಿ, ಕಾಣಲು ದುಂಡಗೆ ನುರುಳಿಗುಳ್ಳೆ. ಕಾಣೆಯಾಗಿದೆ ಈ ತರಲೆ, ಹೋಗಿದ್ದಾದರೂ ಎಲ್ಲಿಗೆ? ಇಂದು ಬೆಳಗ್ಗೆಯಷ್ಟೇ ಕಂಡಿದ್ದ ನಾನದನ್ನು ಸಿಗಡಿ ಕದಿಯುವುದನ್ನು ನೆಲ್ಲಗೆ. ನಾನದಕ್ಕೆ ತರಲೆ ಎಂದು ಹೆಸರಿಟ್ಟಿದ್ದರೂ ಯಾಕೆ ಹೇಳಿರಬಾರದು? ಅರೆ, ಅದೊಮ್ಮೆ ಅಜ್ಜನ ನೀಲಿ ಪ್ಲಾಸ್ಟಿಕ್ ಅನ್ನು ಜಿಗಿದು ಇಟ್ಟಿತ್ತಲ್ಲ. ದಿನಪತ್ರಿಕೆಗಾಗಿ ಮುಂಬಾಗಿಲಲ್ಲಿ ಅಂದು ಕಾಯುವುದು. ನಿಮಗೇನಾದರೂ ಕ್ರಿಕೆಟ್ ಸ್ಕೋರ್ ತಿಳಿಯಬೇಕಾದರೆ ಅದಕ್ಕೂ ಒಳ್ಳೆಯ ನಸೀಬು. ತರಲೆ, ಓ ತರಲೆ, ದಯಮಾಡಿ ಮನೆಗೆ ಮರಳಿ ಬರಲೇ. ಕರೆದು ಅಪ್ಪನೇ ನಿನ್ನನ್ನು ನಾ ಕೊಡುವೆನು ದುಂಡು ಮೂಳೆ. ಹೋದರೆ ಹೋಯ್ತು ತರಲೆ, ಬೇಕೇ ಅದರ ಸಹವಾಸ. ಹೊರಗೆಲ್ಲರಿಗೂ ಹೇಳುತ್ತದೆ, ಕೈ ತೊಳೆಯುವ ತೊಟ್ಟಿಯಡಿ ಉಂಡ ತುಂಡಿದ ನಾಯಿಗಳನ್ನೆಲ್ಲದೆ ಅದು ಎಂಬ ಎಣಿಕೆ. ಸಿಹಿ ಸೋಪಿನ ನೊರೆಯಲ್ಲಿ ನೀಯುವುದರಿಂದ ಅದಕ್ಕೆ ಎಂದೂ ಆಗದು. ಅದಕ್ಕಿಂತಲೂ ಬಿಜಿ ಮಣ್ಣಲ್ಲಿ ಹೊರಳಲು ಖುಷಿಯಾಗಿರುತ್ತಿತ್ತು. ಅದಕ್ಕೆ ಅದರ ಊಟ ಬಡಿಸಿದರೆ ಮೂತಿ ತಿರುಗುವುದನ್ನು ತಿರುಗಿಸುತ್ತಿತ್ತು. ತರಲೆ, ಓ ತರಲೆ, ದಯಮಾಡಿ ಮನೆಗೆ ಮರಳಿ ಬರಲೇ. ಮಧ್ಯಾಹ್ನವೆಲ್ಲ ಆಡುವೆ, ಹಿಡಿಯುವಾಟ, ಇಕೋ ಕೊಡುವೆ ಭಾಷೆ. ಅಳಿಲು ಬೇಕು ಮತ್ತು ಹಕ್ಕಿಗಳನ್ನು ಕಂಡರೆ ಅದಕ್ಕೆ ಅಸಹ್ಯ. ಅಂಚೆಯವರಿಗೂ ದೊಂಬಿಗಳಿಗೂ ಅದು ನೀಡುವುದು ವಿನ್ಯಾಸ. ಇಂಥ ನಾಯಿ ಏಕಾದರೂ ಬೇಕು, ನಿಮಗಾಗಿತ್ತು ಸಹಜ ಚಿಂತೆ. ತರಳೆ ಖಂಡಿತವಾಗಿಯೂ ಗೊಂದಲಗಳದ ಒಂದು ಕಂತೆ. ನನ್ನ ಮತ್ತು ಸ್ಯಾಕ್ಸ್ಗಳನ್ನು ಎತ್ತಿ ತರುವುದು, ಮಂಚದ ಮೇಲಿನ ಬದಲಿಗೆ ಬೇಕಾದಷ್ಟಿಕ್ಕಿಗೆ ಅದಕ್ಕೆ ತಲೆ ಸವರಿಸಿದರೆ ಸರಿ ಖುಷಿಯಿತು. ನನ್ನ ಆರೋಗ್ಯ ಕೆಟ್ಟಿತೆಂದರೆ ತರಲೆಯೂ ನನ್ನ ಮದ್ದು ಇದ್ದಂತೆ. ನನ್ನನ್ನು ನೆಕ್ಕಿ ಮೂಸಿದಂತೆ ಸ್ವಸ್ಥವಾಗುವುದನ್ನು ಇದ್ದಕ್ಕಿದ್ದಂತೆ. ತರಲೆ, ಓ ತರಲೆ, ದಯಮಾಡಿ ದೂರ ಹೋಗದಿರಿ. ಮರಳಿದರೆ ನೀ ಮನೆಗೆ ದೂರ ಸವಾರಿ ಹೊರಡುವ ಕಾರಿನಲ್ಲೇ. ಚೆಂಡನ್ನು ನಾ ಕೆಳಗೆ ಬಿಸಿದೇನೆಂದರೆ ಬೊಗಳುವನು ಕೆಳಗೆ. ನಾನು ಗೆದ್ದಿದ್ದೇನೆಂದರೆ ಕಾಪಾಡುವುದು ಅದು. ನಾನೆಂದೂ ಖುಷಿಯಲ್ಲಿರುವೆ, ಕಿರಿಕಿರಿಗೊಳ್ಳುವೆ ಎಂಬುದು ಬಲ್ಲದರು. ಬೇಸರಗೊಂಡರೆ ನಾನು ಅದು ಏನು ಮಾಡಬೇಕು ಎಂದು ತಿಳಿಯುತ್ತಿತ್ತು. ಓ, ಅಲ್ಲಿಂದೆಯಾ ತರಲೆ, ಎಲ್ಲಿಗೆ ಹೋಗಿದ್ದೀಯಾ? ಓ ಛೇ, ರಾಮ ಅಂಟಿಯ ಅಚ್ಚರಿಸಲು ತಲೆಯ ಮೇಲುತ್ತಿದ್ದೆ. ತರಲೆ ಇದ್ದರಲ್ಲಿ ತರಲೆ, ಸಂಶಯವೇ ಇಲ್ಲ. ಆದರೂ ಅದರ ಮೂರ್ತಿಗಿಂತಲೂ ನಿಗಿಲು ಜಗದಲ್ಲಿ ಬೇರಿಲ್ಲ. ಓ, ಎಲ್ಲೋ ಜಲ ಇಲ್ಲದ ಅತ್ಯುತ್ತಮ ನಾಯಿ. ಅಂದು ಅದರಲ್ಲಿಯೂ ನನ್ನ ಹೋಂವರ್ಕ್ ಮುಗಿಸುವುದಂತೆ ಕಂಡಿತ್ತು ಇಂದು. ನನ್ನ ಅಣ್ಣನ ಗಾಲಿ. ಈ ಒಂದು ಕಥೆಯನ್ನು ಕೂಡ ಕೇಳಿಬರೋಣ. ಏನಿದು ನನ್ನ ಅಣ್ಣನ ಗಾಲಿ ಕುರ್ಚಿ? ಬನ್ನಿ ಕೇಳೋಣ. ಸೂರ್ಯ ಗಾಲಿ ಕುರ್ಚಿಯಲ್ಲಿ ನನ್ನಣ್ಣ ಜಾತೆಯಲ್ಲಿ ನಾನು ನೋಡಲೆಲ್ಲ ಹೇಳುವವರು ನಾವು ತರಲೆ ಜೋಡಿಗಳೆಂದು. ಗಾಲಿಯ 2 ಚಕ್ರಗಳಿಗೆ ಹಂಚಿದರೆ ನೀಲಿ, ಹಳದಿ, ಕೆಂಪು ಬಣ್ಣ ಆಗಾಗ ತಮಾಷೆಗೆ
ಕಟ್ಟುತ್ತಾರೆ. ಹೊಗೆಗಳನ್ನು ಬಣ್ಣ ಬಣ್ಣಗಳಿಂದ ಅಲಂಕರಿಸುತ್ತಾನೆ. ನನ್ನಣ್ಣ ತುಂಬಾನೇ ಜಾಣ. ತುಸು ಹೆಜ್ಜೆಗೆ ಚೂರುಕು ಜೋರು ಮಳೆಯಲ್ಲೂ ಅವನು ಹೆಸರಿಗಿಂತ ಪರರಾಗುವುದನ್ನು ನನ್ನದು. ಸಂಜೆ ನಾವು ಆಟವಾಡಲು ಪಾರ್ಕಿಗೆ ಹೋದವರು. ಮಾಡುವನು ಪಂ 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 ಸದ್ದು ದಾರಿ ಮಾಡಿ ಕೊಡುವಳೆಂದು. ಅಣ್ಣನ ಜೊತೆ ಹೋಗುವುದಕ್ಕೆ ಮಜಾ. ಸಂತೆಗೆ ಹಿಂದೆ ಬರುವ ವಾಹನಗಳನ್ನು ನೋಡಲೆಂದೇ ಕನ್ನಡಿ ಇದೆ ಅಣ್ಣನ ಕುರ್ಚಿಗೆ. ಆಗಾಗ ಅವನು ಕುರ್ಚಿಯಲ್ಲಿ ಹತ್ತಿರಕ್ಕೆ ಹೋಗುವನು. ತೊರೆಯ ಬಳಿ ನಾನು ಅವನಿಗೆ ನೀರೇ ಸುರುಚಿ. ಅಬ್ಬಾ, ಅವನ ಕೇಕೆ ಹೇಗಿರುತ್ತದೆ ಗೊತ್ತಾ? ಬಾಬಾ ಮತ್ತು ಆಯಿಯು ನಮ್ಮನ್ನು ಕರೆದುಕೊಂಡು ಹೋದಾಗ ಬೆಟ್ಟ ಹತ್ತಲು ಅದಕ್ಕೆ ವಿಶೇಷ ಚಕ್ರವನ್ನು ಗಾಲಿ ಕುರ್ಚಿಗೆ ಜೋಡಿಸಿಕೊಳ್ಳುವನು. ನಮ್ಮ ಎಲ್ಲ ಗೆಳೆಯರು ತಮ್ಮ ಸರತೆಗೆ ಕಾಯುತ್ತಿದ್ದಾರೆ. ಗಾಳಿಗೆ ಕೈಚಾಚಿ ತೇಲಾಡುತ್ತಿರುವ ಹೋಗುವುದರಿಂದ ಖುಷಿಯೋ ಖುಷಿ. ಅಣ್ಣ ಹೋಗುವ ವೇಗವನ್ನು ನೋಡಿ ಅವನನ್ನು ಗಾಲಿ ಕುರ್ಚಿಯ ಪಟ ಎನ್ನುತ್ತಾರೆ. ಈಗಂತೂ ಸ್ನೇಹಿತರಿಗೆಲ್ಲ ಗೊತ್ತಾಗಿತು. ಅಣ್ಣ ಅವರ ಮನೆಗೆ ಬರುವುದಾದರೆ ಇಳಿಜಾರು ಇರಲೇಬೇಕಾಗುತ್ತಿತ್ತು. ಹೀಗೆ ಒಂದು ದಿನ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಇವನು ವೀಲ್ ಚೇರ್ ನಲ್ಲಿ ಹೋಗ್ತಾ ಇದ್ದ. ಆಗ ಆ ವೀಲ್ ಚೇರಿನಲ್ಲಿ ಹೋಗುವ ಅವನಿಗೆ ನಡೆಯಲು ಆಗುತ್ತಿರಲಿಲ್ಲ. ಆದರೆ ಅವನು ಎಲ್ಲೇ ಹೋದರೂ ಇಳಿಜಾರು ಅಂತಹ ಮೆಟ್ಟಲುಗಳು ಇರಬೇಕು ಎಂಬುದು ಅವನ ಭಾಸವಾಗಿತ್ತು. ಕೆಳಗರೆ ಕೇಳಿಸ್ಕೊಂಡಲ್ಲ, ಇದುವರೆಗೂ ನಿಮ್ಮ ಮೆಚ್ಚಿನ ರೇಡಿಯೋ ಆಕ್ಟಿವ್ 90.4 ಕಂಪನಾಂಕಗಳಲ್ಲಿ ಪ್ರಸಾರ ಆಯ್ತು. ಅದುವೇ ರೀಡ್ ಅಲೌಡ್ ಕಾರ್ಯಕ್ರಮ. ಇವತ್ತಿನ ನಮ್ಮ ರೀಡ್ ಅಲೌಡ್ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳಿಗೋಸ್ಕರ ಪುಟ್ಟವಾದ ಕಥೆಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂತಾನೆ ಇರ್ತೀನಿ. ಇವತ್ತು ಕೂಡ ಹಂಚ್ಕೊಂಡೆ ಅಂತಾನೆ ಹೇಳ್ಬೋದು. ಮಕ್ಕಳ ಕಥೆಯನ್ನ ಕೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಕಥೆಯಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಒಳ್ಳೆಯ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಈ ಒಂದು ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ದೂರವಾಣಿ ಸಂಖ್ಯೆಗೂ ಕೂಡ ನೀವು ಕರೆ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ, ಇದೇ ರೀತಿ ರೇಡಿಯೋ ಆಕ್ಟಿವ್ನ ಕೇಳ್ತಾ ಆಕ್ಟಿವ್ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್.